ಪುರಸಭೆ ಮಾಜಿ ಅಧ್ಯಕ್ಷ ದಿವಂಗತ ವಿನಾಯಕ ಯಾದವ್ ಅವರ ಪುಣ್ಯ ಸ್ಮರಣೆ ಹಿನ್ನೆಲೆ ವಿನಾಯಕ ಕೇರ್ ಕ್ಲಿನಿಕ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಔಷಧಿ ವಿತರಣೆ. ಹುಮ್ನಾಬಾದ್ ಪುರಸಭೆ ಅಧ್ಯಕ್ಷರಾಗಿದ್ದ ವಿನಾಯಕ್ ಯಾದವ್ ಅವರ 4ನೇ ಪುಣ್ಯಸ್ಮರಣೆಯ ಹಿನ್ನೆಲೆ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ನೂತನವಾಗಿ ಉದ್ಘಾಟನೆಗೊಂಡಿರುವ ವಿನಾಯಕ ಕೇರ್ ಕ್ಲಿನಿಕ್ನಲ್ಲಿ ಅವರ ಪುಣ್ಯಸ್ಮರಣೆ ನಿಮಿತ್ತವಾಗಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತವಾಗಿ ಔಷಧಿ ವಿತರಣೆ ಮಾಡಲಾಯಿತು. ಸುಮಾರು ರೋಗಿಗಳು ಸಾಲು ಸಾಲಾಗಿ ನಿಂತು ಆರೋಗ್ಯ ತಪಾಸಣೆ ಮಾಡಿಸಿ ವೈದ್ಯರ ಸಲಹೆ ಮೇರೆಗೆ ಉಚಿತ ಔಷಧಿ ಪಡೆದುಕೊಂಡರು. ಈ ಶಿಬಿರದಲ್ಲಿ ಶಾಸಕ ಸಿದ್ದು ಪಾಟೀಲ್ ಹಾಗೂ ಅವರ ಸಹೋದರ ಯುವ ಮುಖಂಡ ಸಂತೋಷ್ ಪಾಟೀಲ್ ಅವರು ಕೂಡ ಭಾಗವಹಿಸಿದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ವೀಕ್ಷಕರೇ ನಮಸ್ಕಾರ. ನಾವಿವತ್ತಿನ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಒಂದು ಅಂಬೇಡ್ಕರ್ ಸರ್ಕಲ್ ಪಕ್ಕದಲ್ಲಿರುವಂಥ ಒಂದು ಏನಪ್ಪ ಅಂದರೆ ಫ್ರೀ ಆಗಿರುವಂಥ ಹೆಲ್ತ್ ಚೆಕಪ್ನ ಒಂದು ಕೇರ್ನಲ್ಲಿ ವಿನಾಯಕ್ ಯಾದವ್ ಹೆಲ್ತ್ ಕೇರ್ ಹತ್ರ ಇದ್ದೀವಿ. ವಿಶೇಷವಾಗಿ ಏನಪ್ಪ ಅಂದರೆ ಇಲ್ಲಿ ಒಂದು ಉಚಿತವಾದಂಥ ಯಾವುದೇ ಒಂದು ಬೇಸಿಕ್ ಆಗಿರುವಂಥ ಜ್ವರ, ಉರಿ, ಚಳಿ, ನೆಗಡಿ, ಕೆಮ್ಮು ಹಾಗೂ ಬಿಸಿಲಿನಲ್ಲಿ ದಣಿದಿದ್ರೆ ಏನಾದ್ರು ರೋಗಗಳು ಬಂದಿದ್ದರೆ ಅದನ್ನು ಉಚಿತವಾಗಿ ಒಂದು ಕ್ಯಾಂಪನ್ನು ಹೆಲ್ತ್ ಕೇರನ್ನು ಹಮ್ಮಿಕೊಂಡಿದ್ದಾರೆ. ಕಾರಣ ಇಷ್ಟೇ, ಏನಪ್ಪ ಅಂದರೆ ಮಾಜಿ ಪುರಸಭೆಯ ಅಧ್ಯಕ್ಷರಾಗಿರುವಂತಹ ವಿನಾಯಕ್ ಯಾದವ್ ಅವರ 3ನೇ ಪುಣ್ಯಸ್ಮರಣೆಗಾಗಿ ಈ ಕಾರ್ಯಕ್ರಮವನ್ನು ಇವತ್ತಿನ ದಿನ ಏನಪ್ಪ ಅಂದರೆ ಇದೇ ಬಸ್ ಇದು ಅಂಬೇಡ್ಕರ್ ಸರ್ಕಲ್ ಹತ್ತಿರ, ನಿಯರೆಸ್ಟ್ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಇರುವಂಥ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುವಂಥ ಒಂದು ವಿನಾಯಕ್ ಹೆಲ್ತ್ ಕೇರ್ನ ಹತ್ತಿರ ನಾವಿದ್ವಿ. ಬನ್ನಿ ಯಾವ್ಯಾವ ರೀತಿಯಾಗಿ ಏನೇನು ಚೆಕಪ್ ಮಾಡ್ತಾ ಇದ್ದಾರೆ ಮತ್ತು ಏನೇನೆಲ್ಲ ಚಿಕಿತ್ಸೆಗಳನ್ನು ಇಲ್ಲಿ ಪಡೆಯುತ್ತಿದ್ದಾರೆ ಅನ್ನೋದನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತೀವಿ. ಹುಮ್ನಾಬಾದ್ ಪುರಸಭೆಯ ಮಾಜಿ ಅಧ್ಯಕ್ಷರು, ಕುಟುಂಬ ಸದಸ್ಯರಾಗಿದ್ದ ವಿನಾಯಕ್ ಯಾದವ್ ಅವರ 3ನೇ ಪುಣ್ಯತಿಥಿ ಅಂಗವಾಗಿ ಇವತ್ತು ಅವರ ಹೆಸರಿನಲ್ಲಿ ಅಂದರೆ ವಿನಾಯಕ್ ಕೇರ್ ಕ್ಲಿನಿಕ್ ಪ್ರಾರಂಭ ಮಾಡಿದ್ದಾರೆ. ಅವರ ಪುಣ್ಯತಿಥಿ 3ನೇ ಪುಣ್ಯ ವಾರ್ಷಿಕೋತ್ಸವ ಅಂಗವಾಗಿ ಇವತ್ತು ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಂಥ ಯಾದವ್ ಕುಟುಂಬದವರಿಗೆ ಧನ್ಯವಾದ ತಿಳಿಸುತ್ತಾ, ಈ ಆರೋಗ್ಯ ಶಿಬಿರದ ಸದುಪಯೋಗವನ್ನು ನಗರದ ಎಲ್ಲ ಜನತೆ ಭಾಗವಹಿಸಿ ಇದರ ಲಾಭ ಪಡೆಯಬೇಕೆಂದು ಇಚ್ಛಿಸುತ್ತೇನೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ಭವಾನಿ ಯಾದವ್ ಅಂತ ಹೇಳಿಬಿಟ್ಟು ನಾವು ರೀಸೆಂಟಾಗಿ ಒಂದು ಕ್ಲಿನಿಕ್ ಓಪನ್ ಮಾಡಿದ್ವಿ, ಶ್ರೀ ವಿನಾಯಕ್ ಕೇರ್ ಕ್ಲಿನಿಕ್ ಅಂತ, ನಮ್ಮ ಅಪ್ಪಾಜಿಯವ್ರ ಹೆಸರಲ್ಲಿ. ಅವ್ರದ್ದು 3ನೇ ವರ್ಷ ಮುಗಿದು ಈಗ 4ನೇ ವರ್ಷದ ಇದು ತಿಥಿಗೋಸ್ಕರ ನಾವು ಫ್ರೀ ಕ್ಯಾಂಪನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಕ್ಲಿನಿಕ್ ಇರೋದು ಇಲ್ಲಿ ಬಸ್ ಸ್ಟ್ಯಾಂಡ್ ಅಪೋಸಿಟ್ SS ಪ್ಯಾರಾ ಶಾಪಿಂಗ್ ಮಾಲ್ ಎದುರುಗಡೆನೇ ಒಂದು ದೇವಿ ಕೃಪಾ ಮೆಡಿಕಲ್ ಅಂತ ಇದೆ. ಅದರಿಂದನೇ ಈ ಹೊಸ ಕ್ಲಿನಿಕ್ ಓಪನ್ ಮಾಡಿರೋದು. ಇಲ್ಲಿ ಎಲ್ಲ ಸ್ಪೆಷಾಲಿಟೀಸು ಎಲ್ಲ ಸಿಗುತ್ತೆ. ಎಲ್ಲ ಥರದ ರೋಗಕ್ಕೋಸ್ಕರನೂ ನಾವು ಚಿಕಿತ್ಸೆನ ಮಾಡ್ತೀವಿ. ಇಲ್ಲಿ ಆಲ್ಮೋಸ್ಟ್ ಇವಾಗ ಒಂದು 30+ ಪೇಷಂಟ್ ನಾವು ನೋಡಿದ್ದೀವಿ. ಇವಾಗಿನ್ನೂ ಸ್ಟಾರ್ಟ್ ಆಗಿದ್ದು. ಮಾರ್ನಿಂಗ್ 9ಇಂದ 7 o'clockವರೆಗೂ ಈ ಕ್ಯಾಂಪ್ ಇದೆ, ಫ್ರೀ ಹೆಲ್ತ್ ಕ್ಯಾಂಪು. ಮತ್ತು ನಾರ್ಮಲ್ 10 to 9 o'clock, ಮಾರ್ನಿಂಗ್ 10ಇಂದ ಹಿಡಿದು 9ವರೆಗೂ ನಾವು ಅವೈಲೇಬಲ್ ಇರ್ತೀನಿ. ಪೇಷಂಟ್ ಯಾವ ಟೈಮ್ ಬಂದ್ರೂ 10 to 9. ಯಾದವ್ ಅಂತ, ನಾನು ವಿನಾಯಕ್ ಯಾದವ್ ಅವರ ಅಕ್ಕನ ಮಗ. ಸೊ ಅವರ 3ನೇ ವರ್ಷದ ಪುಣ್ಯಸ್ಮರಣೆ ಇರೋದರಿಂದ ನಾವು ಒಂದು ಉಚಿತ ಮೆಡಿಕಲ್ ಹೆಲ್ತ್ ಚೆಕಪ್ನ ಹಮ್ಮಿಕೊಂಡಿದ್ದೀವಿ. ಸೊ ಇದು ಸರಿಸುಮಾರು ಎಲ್ಲ ಥರದ ಜನಗಳಿಗೆ ಹಂಚಿದ್ದೀವಿ ನಾವು ಪಾಂಪ್ಲೆಟ್ನ. ಸೊ ಆ ಶಿಬಿರವನ್ನು ಇವಾಗ ಎಲ್ಲ ಜನಗಳಿಗೂ ಉಪಯೋಗ ಆಗ್ತಿದೆ. ಇವಾಗ ಹತ್ತತ್ರ ಒಂದು 50 ಜನ ಆಗಿದ್ದಾರೆ. ಇನ್ನು ಇವಾಗ 11 ಗಂಟೆ ಆಗಿರೋದ್ರಿಂದ ಸುಮಾರು ಸಂಜೆ 7 ಗಂಟೆವರೆಗೂ ಇದೆ. ಸೊ ಇಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ ಕಂಟಿನ್ಯೂಯಸ್ ಆಗಿ. ಸೊ ಎಲ್ಲ ಥರದ ಚಿಕಿತ್ಸೆ ಇದೆ ಇಲ್ಲಿ. ಧನ್ಯವಾದ. ಇವತ್ತು ವಿನಾಯಕ್ ಯಾದವ್ ನಮ್ಮ ಜೊತೆ ಇಲ್ಲ, ಅದೇ ಅವ್ರ ಹೆಲ್ತ್ಸಿಗೋಸ್ಕರ ಮಾಡ್ತಾಯಿದ್ರ. ಅವರ ನೆನಪಿನಲ್ಲಿ ಅವರ ಆಸೆ ಕನಸೇ ಇದಾಗಿತ್ತು. ಅವ್ರ ಬಗ್ಗೆ ಏನು ಹೇಳ್ತೀರಾ? ಇದು ಅವರು ತುಂಬ ಎಲ್ಲ ಥರದ ಬಡವರಿಗೆ ಸೇವೆಯನ್ನು ಮಾಡ್ತಾಯಿದ್ರು. ಅವರ ನೆನಪಿಗಾಗಿ ಅವರು ಈ ಕಾರ್ಯಗಳು ಮಾಡೋದು ಅವರ ತುಂಬ ಒಂದು ಉದ್ದೇಶವಾಗಿತ್ತು. ಸೊ ಅದನ್ನು ನಾವು ನೆರವೇರಿಸ್ಕೊಂಡು ಹೋಗ್ತಾಯಿದ್ದೀವಿ. ಅದು ನಮಗೆ ಒಂದು ಖುಷಿ ಕೊಡುತ್ತೆ ಅಂತ ನಾವು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಇವಾಗ ಎಲ್ಲ ಥರದ್ದು ಮೆಡಿಸಿನ್ನೇ ಆಗಲಿ, ಇಂಜೆಕ್ಷನ್ನೇ ಆಗಲಿ, ಎಲ್ಲ ಥರದ್ದು ಸೇವೆಯನ್ನು ಕೊಡ್ತಾಯಿದ್ದೀವಿ. ಯಾವುದೇ ರೀತಿಯಾದಂಥ ಅಮೌಂಟ್, ಯಾವುದೇ ಥರದ್ದು ಚಾರ್ಜಸ್ ತೊಗೋತಾ ಇಲ್ಲ, ಎಲ್ಲ ಫ್ರೀಯಾಗಿ ಕೊಡ್ತಾಯಿದ್ದೀವಿ ಸರ್ ಇವತ್ತು.
ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.